ಹುಬ್ಬಳ್ಳಿಯ ಕಂದಮ್ಮನ ಅತ್ಯಾಚಾರ ಪ್ರಕರಣ ಮಾಸುವ ಮುನ್ನವೇ ಗಡಿಯಲ್ಲಿ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ವ್ಯಾಪ್ತಿಯಲ್ಲಿ 13 ವರ್ಷದ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಮಾಡಲು ಯತ್ನಿಸಿದ ಕೇಸ್ ಬೆಳಕಿಗೆ ಬಂದಿದೆ. ಮಹಂತೇಶ್ ಹನುಮಂತ್ ಹಿಪ್ಪರಿಗಿ ನೀಚ ಕೃತ್ಯ ಎಸಗಿದ್ದ ವ್ಯಕ್ತಿ ಎಂದು ಆರೋಪಿಸಲಾಗಿದೆ. ನಿನ್ನೆ ಬೆಳಗ್ಗೆ ಐಗಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗ್ರಾಮವೊಂದರ ತೋಟದ ವಸತಿ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಆರೋಪಿ ಮಹಂತೇಶ್ ಬಾಲಕಿಗೆ ಅತ್ಯಾಚಾರ ಎಸಗಲು ಪ್ರಯತ್ನಿಸಿದ್ದಾನೆ. ಬಾಲಕಿ ಜೋರಾಗಿ ಚೀರಾಡಿ ಮನೆ ಹೊರಗಡೆ ಓಡಿ ಬಂದಿದ್ದಾಳೆ. ತಕ್ಷಣ ಸ್ಥಳೀಯರು ಆಕೆಯನ್ನ ರಕ್ಷಣೆ ಮಾಡಿದ್ದಾರೆ. ಸದ್ಯ ಮಹಂತೇಶ್ ವಿರುದ್ಧ ಐಗಳಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿದ್ದು ವಿಚಾರಣೆ ಮುಂದುವರೆದಿದೆ. ಕರ್ಸ್ರೂಪ್ಲೆ ನಾವು ಕೇಳಿದ್ರಿ, ಹುಡುಗಿನ ಇದೆ ಬಂದಿತ್ತು, ಪೂಜೆ ಮಾಡಲಾಗಿತ್ತು, ಬೆಲ್ಲ ಕೊಡಂದ್ರು. ಬೆಲ್ಲ ಕೊಡಲ ಕಾರಣ ಅರ್ಬಿ ಕಳಿಸಿ ಅದು ಐಗಳಿಂದ ಅಡಳಿ ರಸ್ತೆ ನಡ್ಬಾರ್ಕಿಂತ 2 ಕಿಲೋಮೀಟರ್ ದೂರ ಐತ್ರಿ. ಅವ್ರ ಮನೆ, ಅವ್ರ ಹೊಲ, ಅವ್ರ ಮನೆ ಎಲ್ಲ ಸೀಮಿನಾರ. ಏನಿಲ್ಲ ನಮ್ಮ ಹೆಸರು ಮಲ್ಕಪ್ಪ ಹಲ್ಗೊಂಡ್ರಿ. ನಾವು ಪೋಣ್ಯಾರ. ನಾವು ಊರಾಗಿದ್ದೀವಿ ರೀ. ಊರಾಗಿದ್ದ ಟೈಮ್ದಾಗ ಫೋನ್ ಬತ್ರಿ ಅವ್ರ ತಂದೆಗೆ ಫೋನ್ ಹೊಂಟು ನಾವು ಬೆಗದಕ್ಕೆ ಹೋಗಲಕ್ಕೆ ಕರ್ಕೊಂಡು ಹೊಂಟಿದ್ದೀವಿ ರೀ. ಅವ್ರನ್ನ ಅನ್ನೋದಕ್ಕೆ ಹುಡುಗಿ ಹೇಳ್ಕೊತ ಫೋನ್ ಹಚ್ಚಿ ಬತ್ರಿ. ಫೋನ್ ಹಚ್ಚೋ ಟೈಮ್ದಾಗ ನಾವು ಹೋಗಿ ಮನೆ ಹೋಗೋದಕ್ಕೆ ಅಳ್ಕೊತ ಬಂದು ಟ್ಯಾಕಿ ಬಿಡ್ತೀರಿ. ಹಿಂಗೆ ಮಾತೇಶಿ ಮೂರ್ತಿ ಅಂತೇಳಿ ಅವನ ಹೆಸರು ರೀ. ಅದನ್ನು ಅಲ್ಲಿ ಹೋಗೋದಕ್ಕೆ ಅವ್ನು ಕೇಳೋದಕ್ಕೆ ಅವ ಇಲ್ಲಲ್ಲ ಅಂತ ಹುಡುಗಿನೆಲ್ಲ ಕೇಳಿದಿವ್ರಿ. ನಾವು ಕೇಳೋ ಟೈಮ್ದಾಗ ಏನತ್ರಿ, ಆ ಹುಡುಗಿ ಇದ್ದಕ್ಕಿದಂಗೆ ಹೇಳ್ತೀರಿ. ಅದು ಏನು ಹೇಳ್ತಂದ್ರೆ ರೀ, ಮೊದಲು ಪೂಜೆ ಮಾಡಾತಿತ್ತು ಹುಡುಗಿ. ಪೂಜೆ ಮಾಡೋ ಟೈಮ್ದಾಗ ಹೋಗಿ ಬೆಲ್ಲ ಕೊಡಂದ್ರಿ. ಅವ್ನು ಬೆಲ್ಲ ಕೊಡೋ ಟೈಮ್ದಾಗ ಅದು ಅಳ್ಕೊತ ನಿಂದ್ರೆ ಅದಕ್ಕೆ ಅರಿವಿ ಕಳಿಸ್ಲಕ್ಕೆ ಚಾಲು ಮಾಡಿದ್ರಿ. ಅವ್ನು ಅದನ್ನು ಹೊಡ್ಕೋತ ಹೋಗಿ ಹುಡುಗಿದ್ದ ಮತ್ತು ಫೋನ್ ಹಚ್ಚಂಟೆ ಅಣ್ತಂಬ್ರೆಲ್ಲ ಕುಡ್ಯಾರ್ರಿ. ಇನ್ನು ಅವಾಗ ಇದಕ್ಕೆ ನೀವು ಹೆಂಗೆ ಎಲ್ಲರೂ ಕೂಡಿ ಸುರಕ್ಷೆ ಏನೇನು ಕೊಡ್ತೀರಿ ಅದನ್ನು ಕೊಡ್ರಿ. ನನ್ನ ಹೆಸರು ಪ್ರಭು ಪಾಟೀಲ್ ರೀ.